ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಮೂಡಿಗೆರೆ ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶ ಕಟ್ಟೆಯೊಡೆದಿದೆ. ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವುದು. ಯಡಿಯೂರಪ್ಪ ಕಾರ್ ತಡೆದು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಎಸ್ವೈ ಕಾರ್ ತಡೆದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆಗೊಂಡಂತ ಕಾರ್ಯಕರ್ತರು ಕುಮಾರಸ್ವಾಮಿಗೆ ಈ ಸಲ ಟಿಕೆಟ್ ಕೊಡಬೇಡಿ, ಮೂಡಿಗೆರೆಯಿಂದ ಹೊಸಬ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ಪಟ್ಟನ್ನ ಹಿಡಿದ್ರು. ಯಡಿಯೂರಪ್ಪ ಅವ್ರು ಬರ್ತಾ ಇದ್ದಂಗೆ ಅವ್ರ ಕಾರನ್ನ ತಡೆದು ಶಾಸಕ ಕುಮಾರಸ್ವಾಮಿಯನ್ನ ಬೇರೆಡೆಗೆ ಪೊಲೀಸರು ಕರ್ಕೊಂಡು ಹೋದ್ರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಬಳಿಯಲ್ಲಿ ಭಾರೀ ರಂಪಾಟ ಆಗಿದೆ. ಕಾರ್ಯಕ್ರಮವನ್ನ ರದ್ದುಪಡಿಸಿ ಯಡಿಯೂರಪ್ಪ ವಾಪಸ್ ತೆರಳಿದ್ದಾರೆ ಅಲ್ಲಿಂದ. ಕಾರ್ಯಕರ್ತರ ಆಕ್ರೋಶದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿಗೆ ಬಿಎಸ್ವೈ ವಾಪಸ್ ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ, 1000ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪರಿಣಾಮ ಅಲ್ಲಿ ವಾಹನಗಳು ನಿಂತಿರೋದನ್ನು ಗಮನಿಸ್ತಾ ಇದ್ದೀವಿ. ಯಡಿಯೂರಪ್ಪ ಕಾರನ್ನ ತಡೆದು ಬಿಜೆಪಿ ಕಾರ್ಯಕರ್ತರು ಈ ಸಲ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಡಿ, ಮೂಡಿಗೆರೆಯಿಂದ ಬೇರೆ ಅಂದ್ರೆ ಹೊಸ ಮುಖಕ್ಕೆ ಟಿಕೆಟ್ ಕೊಡಿ ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. ಈಗ ಕುಮಾರಸ್ವಾಮಿ ವಿರುದ್ಧ ಸ್ವಪಕ್ಷೀಯರೇ ಕಾರ್ಯಕರ್ತರೇ ಈ ತರ ತಿರುಗಿ ಬೀಳೋದಕ್ಕೆ ಕಾರಣ ಏನು? ಶರ್ಮಿತಾ, ಏನು ಮೂಡಿಗೆರೆ ಹಾಲಿ ಶಾಸಕ ಬಿಜೆಪಿ ಶಾಸಕರಾಗಿರುವಂತಹ ಎಂಪಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಒಂದು ರೀತಿಯಲ್ಲಿ ತಿರುಗಿ ಬಿದ್ದಿರುವಂತದ್ದು. ಇವತ್ತು ಬೆಳಗ್ಗೆ ಬಹಿರಂಗ ಸಭೆ ನಡೆಸಿದ ಸಾವಿರಾರು ಕಾರ್ಯಕರ್ತರು ಈಗ ಏನು ಯಡಿಯೂರಪ್ಪರ ಮೆರವಣಿಗೆ ಇತ್ತು, ಮೆರವಣಿಗೆ ಕೂಡ ಏನು ಯಡಿಯೂರಪ್ಪರ ಮುಂದೆ ಬಂದು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿರುವಂತದ್ದು. ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಕಳೆದ 5 ವರ್ಷದಿಂದ ನಿಷ್ಠಾವಂತರ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ಶಾಸಕರು ಬರೇ ಅವರ ಹಿಂಬಾಲಕರು ಜೊತೆಗೆ ಅವರ ಅಭಿವೃದ್ಧಿ ಆಗಿದ್ದಾರೆ ಬಿಟ್ರೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ. ಮತ್ತೆ ಕಾರ್ಯಕರ್ತರೊಂದಿಗೆ ಯಾವುದೇ ರೀತಿ ಒಡನಾಟ ಕೂಡ ಇಟ್ಕೊಂಡಿಲ್ಲ. ಜೊತೆಗೆ ಬಿಜೆಪಿ ಪಕ್ಷಕ್ಕೆ ಇವರು ದ್ರೋಹ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ ಕಾರ್ಯಕರ್ತರು ಒಂದ್ ರೀತಿಯಲ್ಲಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಇವತ್ತು ಒಂದ್ ರೀತಿಯಲ್ಲಿ ತಿರುಗಿ ಬಿದ್ದಿರುವಂತದ್ದು. ಮತ್ತೆ ಭಿನ್ನಮತ ಕೂಡ ಒಂದ್ ರೀತಿಯಲ್ಲಿ ಸ್ಫೋಟ ಆಗಿರುವಂತದ್ದು. ಅದು ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮುಂದೆ ರಸ್ತೆ ತಡೆ ಮಾಡಿ ಸಾವಿರಾರು ಕಾರ್ಯಕರ್ತರು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಹೊರಹಾಕಿರುವಂತದ್ದು. ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಬಿಜೆಪಿ ಟಿಕೆಟ್ ನೀಡಬಾರದು, ಹೊಸ ಮುಖಕ್ಕೆ ಯಾರಿಗ್ ಬೇಕಾದ್ರೂ ಟಿಕೆಟ್ ನೀಡಿ, ಆದ್ರೆ ಕುಮಾರಸ್ವಾಮಿಗೆ ಮಾತ್ರ ಟಿಕೆಟ್ ನೀಡಲೇಬಾರದು ಅನ್ನೋ ಒಂದು ಒತ್ತಾಯ. ಆಕ್ರೋಶ ವ್ಯಕ್ತಪಡಿಸೋ ಟೈಮ್ ನಲ್ಲಿ ಎಂಪಿ ಕುಮಾರಸ್ವಾಮಿ ಅಲ್ಲೇ ಇದ್ರಾ? ಮೊದಲಿಗೆ ಅಂದ್ರೆ ಏನು ಬಹಿರಂಗ ಸಭೆ ಗುಪ್ತವಾಗಿ ಅಂದ್ರೆ ಪ್ರೀತಮ್ ಸಮುದಾಯ ಭವನದಲ್ಲಿ ಬಹಿರಂಗ ಸಭೆ ನಡೀತು. ನಂತರ ಈಗ ರಸ್ತೆಗೆ ಏನು ಯಡಿಯೂರಪ್ಪರ ಜೊತೆಗೆ ಕುಮಾರಸ್ವಾಮಿ ಕೂಡ ಆಗಮಿಸಿದ್ರು. ಆದ್ರೆ ರಸ್ತೆ ಮಧ್ಯಾಹ್ನ ತಡೆದ ಹಿನ್ನೆಲೆಯಲ್ಲಿ ಈಗ ಯಡಿಯೂರಪ್ಪರು ಕೂಡ ಏನು ಮೂಡಿಗೆರೆ ಕಾರ್ಯಕ್ರಮ ಇತ್ತು ಅದನ್ನ ರದ್ದುಗೊಳಿಸಿರುವಂತದ್ದು. ಈಗ ಸದ್ಯ ಕುಮಾರಸ್ವಾಮಿ ಯಾವ ಜಾಗಕ್ಕೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂದ್ರೆ ಅವರು ಯಡಿಯೂರಪ್ಪರ ಜೊತೆಗಿದ್ರು. ಈಗ ಸದ್ಯಕ್ಕೆ ಇಲ್ಲಿ ಗಲಾಟೆ ನಡೆದಿರುವಂತದ್ದು. ಪೊಲೀಸರು ಕೂಡ ಅವರನ್ನ ತಡೆಯೋಕೆ ಕಾರ್ಯಕ್ರಮ ಏನೋ ರದ್ದು ಮಾಡಿ ಹೊರಟೋದ್ರು ಚಿಕ್ಕಮಂಗ್ಳೂರಿಗೆ ಯಡಿಯೂರಪ್ಪನವರು. ಆದ್ರೆ ಕಾರ್ಯಕರ್ತರ ಈ ಆಕ್ರೋಶಕ್ಕೆ ಏನು ಮಾತಾಡ್ಲೇ ಇಲ್ವಾ ಅವರು? ಇಲ್ಲ ಶರ್ಮಿತಾ, ಏನು ಅವರು ಬೇರೆ ದಾರಿಯಲ್ಲಿ ಈಗ ಚಿಕ್ಕಮಂಗ್ಳೂರಿಗೆ ಪ್ರಯಾಣ ಬೆಳೆಸಿರುವಂತದ್ದು. ಅಂದ್ರೆ ರಸ್ತೆ ತಡೆ ಮಾಡಿ ಏನು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಮೇಲೆ ಸಿಟ್ಟಾದ ಮಾಜಿ ಸಿಎಂ ಯಡಿಯೂರಪ್ಪ ಅವ್ರ ಆಗ್ರಹ ಏನು ಅಂತ ನಾನು ಕೇಳಿದ್ರ ಯಡಿಯೂರಪ್ಪನವರು ಏನಕ್ಕೆ ಈ ತರ ರಸ್ತೆ ತಡೆ ಮಾಡಿದ್ದಾರೆ, ಏನ್ ಆಕ್ರೋಶ? ಶರ್ಮಿತಾ, ಏನಂದ್ರೆ ಏನಕ್ಕೆ ಈ ತರ ಮಾಡ್ತಿದಾರ ಅನ್ನೋ ಒಂದು ಮಾತನ್ನ ಕೇಳಿದ ತಕ್ಷಣ ನಾನು ಇಲ್ಲಿರಲ್ಲ ಅಂತ ಇಮಿಡಿಯೇಟ್ ಆಗಿ ಇಲ್ಲಿಂದ ಅವರು ಚಿಕ್ಕಮಂಗ್ಳೂರಿಗೆ ಪ್ರಯಾಣ ಬೆಳೆಸಿರೋ. ಚಿಕ್ಕಮಂಗ್ಳೂರಲ್ಲಿ ಸಂಜೆ 4 ಗಂಟೆ ಕಾರ್ಯಕ್ರಮ ಇತ್ತು. ಈಗ ಸದ್ಯ ಚಿಕ್ಕಮಂಗ್ಳೂರಿಗೆ ಅವರು ಯಡಿಯೂರಪ್ಪ ಅವರು ಹೋಗಿರುವಂತದ್ದು. ಆದ್ರೆ ಈ ಕಾರ್ಯಕರ್ತರ ಕೂಗಾಟಗಳು ಇನ್ನೂ ನಿಂತಿಲ್ಲ. ಇನ್ನೂ ರಸ್ತೆ ತಡೆ ಮಾಡಿ ಸ್ವಪಕ್ಷದ ಶಾಸಕರ ವಿರುದ್ಧ ಒಂದು ರೀತಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಶರ್ಮಿತಾ, ಈಗ ಕುಮಾರಸ್ವಾಮಿ ಅವ್ರ ಮುಂದಿನ ನಡೆ ಏನು? ಯಾಕಂದ್ರೆ ತಮ್ಮ ವಿರುದ್ಧನೇ ಎಲೆಕ್ಷನ್ ಟೈಮ್ ನಲ್ಲಿ ಈ ತರ ಪಕ್ಷದ ಕಾರ್ಯಕರ್ತರು ತಿರುಗಿ ಬಿದ್ದಿರೋದ್ರಿಂದ ಅವ್ರ ಮನವೊಲಿಕೆ ಮಾಡ್ಲೇಬೇಕಾಗತ್ತೆ. ಮತ್ತೆ ಟಿಕೆಟ್ ಬೇಕು ಅಂದ್ರೆ ಅವ್ರ ಮುಂದಿನ ನಡೆ ಏನು? ಶರ್ಮಿತಾ, ಏನಂದ್ರೆ ಕಾರ್ಯಕರ್ತರು ಆರೋಪ ಮಾಡುವಂತದ್ದು ಏನಂದ್ರೆ ಈಗ ಕುಮಾರಸ್ವಾಮಿ ಅವರು ಬೇರೆ ಪಕ್ಷದ ಬಾಗಿಲನ್ನು ಕೂಡ ತಟ್ಟಿದ್ದಾರೆ. ಹಾಗಾಗಿ ಅವರು ಪಕ್ಷ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅನ್ನೋ ಒಂದು ಮಾತನ್ನ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರು. ಅವರ ಬೆಂಬಲಿಗರು ಕೂಡ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮತ್ತೊಂದು ಕಡೆ ಬಂದಿದ್ರು. ಅವರು ಕೂಡ ಮೆರವಣಿಗೆಗೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಈಗ ಇವರು ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಅವರ ಮುಂದಿನ ನಡೆ ಇನ್ನೂ ಕೂಡ ಗೌಪ್ಯವಾಗಿರುವಂತದ್ದು. ಯಾವ ರೀತಿ ಕಾರ್ಯಕರ್ತರನ್ನ ಸಮಾಧಾನ ಮಾಡ್ತಾರಾ ಅಥವಾ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗ್ತಾರಾ ಅಥವಾ ಪಕ್ಷಾಂತರ ಏನಾದ್ರು ಬೇರೆ ಪಕ್ಷದ ಕಡೆ ವಾಲ್ತಾರ ಅನ್ನೋದು ಇನ್ನು ನೋಡ್ಬೇಕಾಗಿದೆ. ಶಿಕ್ಷಣದ ಅಪ್ಡೇಟ್ಸ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಸಿಟಿ ರವಿ ವಿರುದ್ಧ ವೀರಶೈವ ಲಿಂಗಾಯತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಲಿಂಗಾಯತ ವೇದಿಕೆಯಿಂದ ಆಕ್ರೋಶ ವ್ಯಕ್ತವಾಗಿರೋದು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಲಿಂಗಾಯತರಿಂದ.
ತಕ್ಷಣ ಸಿಟಿ ರವಿ ಅವರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ. ಮತ್ತೆ ಸಿಟಿ ರವಿ ಸಮುದಾಯದ ಕ್ಷಮೆ ಕೇಳಬೇಕು ಅಂತ ಹೇಳಿ ವೀರಶೈವ ಲಿಂಗಾಯತ ವೇದಿಕೆ ಆಗ್ರಹವನ್ನು ಮಾಡಿದೆ, ಒತ್ತಾಯವನ್ನು ಮಾಡಿದೆ. ಸಿಟಿ ರವಿ ವೀರಶೈವ ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಅನ್ನೋ ವದಂತಿ ಇರೋದ್ರಿಂದ ಅದೇ ವಿಷಯವಾಗಿ ಈಗ ಹೇಳಿಕೆಯೇ ಸುಳ್ಳು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಒಂದ್ ವೇಳೆ ನಿಜ ಆಗಿದ್ರೆ ಅವ್ರು ಅದನ್ನ ಕ್ಷಮೆ ಕೇಳಬೇಕು, ಸಮುದಾಯದ ಕ್ಷಮೆ ಕೇಳಬೇಕು, ಬಿಜೆಪಿಯಿಂದ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಸಮುದಾಯ ಪಟ್ಟನ್ನ ಹಿಡಿದಿದೆ. ಇವತ್ತು ರಾಜಕೀಯ ಅಸ್ತಿತ್ವದ ಬಗ್ಗೆ ಮಾತನಾಡುವ ಸಿಟಿ ರವಿ ಅವರು ನೆನಪಿಸಿಕೊಳ್ಳಬೇಕಾಯಿತು ಮುಖ್ಯ ವಿಷಯ. ಸಿಟಿ ರವಿ ಅವರೇ, ನೀವು ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ. 12ನೇ ಶತಮಾನದಲ್ಲೇ ಇಡೀ ವಿಶ್ವಕ್ಕೆ ಪ್ರಾಮುಖ್ಯತೆ ಕೊಟ್ಟದ್ದು ನಮ್ಮ ಬಸವಾದೇಶ್ವರ. ಎಲ್ಲಾ ಜಾತಿಗಳನ್ನು ಒಂದುಗೂಡಿಸಿದ್ದೆ ಈ ಲಿಂಗಾಯತರು. ಅಂತ ಲಿಂಗಾಯತರ ಬಗ್ಗೆ ಮಾತಾಡ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಇಡೀ ಅಖಂಡ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಅಸ್ತಿತ್ವಕ್ಕೆ ಬಂದಿದ್ದೆ ವೀರಶೈವ ಲಿಂಗಾಯತರ ಪ್ರಬಲ ಮತ ಬ್ಯಾಂಕದಿಂದ. ಅಂತ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು? ನೀವು ಏನು ಇಲ್ಲಿವರೆಗೆ ಕೊಟ್ಟಿದ್ದೀರಾ? ಸಿಟಿ ರವಿ ನೆನಪಿಸಿಕೊಳ್ಳಬೇಕಾಗಿದ್ದ ಒಂದು ಮುಖ್ಯವಾದ ವಿಷಯ, ಚಿಕ್ಕಮಗಳೂರಿನಲ್ಲೇ ವೀರಶೈವ ಲಿಂಗಾಯತರು ಕೂಡ ಪ್ರಬಲವಾಗಿದೆ. ನೀವು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕುವಂತ ಕೆಲಸ ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಮಾಡಬೇಕಾಗುತ್ತೆ. ಕಿತ್ತೋದ ಸಿಟಿ ರವಿ ಅಂತ ಘೋಷಣೆ ಕೂಗೋದ್ರ ಮುಖಾಂತರ ಆ ಕಾರ್ಯಕ್ರಮವನ್ನು ನಾವು ಬಯಸ್ಕೊಡಿಸೋಣ. ಯಾಕಂದ್ರೆ ಈ ಶಬ್ದನ ಬಳಸ್ತಾ ಇದ್ದೇನೆ ಅಂದ್ರೆ, ಲಿಂಗಾಯತರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೆ ನಮ್ಮ ಜಾತಿಯ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು? ಸಮಾಜ ನಿಮ್ಗಾಗಿ ಏನಾದ್ರು ತೊಂದರೆ ಮಾಡಿದ್ಯಾ? ನಾವು ಎಲ್ಲಾ ಜಾತಿಯನ್ನು ಒಂದು ಅನ್ನೋರು ನಮಗೆ ಈ ತರ. ಇನ್ನು ಸಿಟಿ ರವಿ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಲಿಂಗಾಯತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿಲ್ಲ, ಸಮುದಾಯದ ಒಗ್ಗಟ್ಟನ್ನ ಕಾಂಗ್ರೆಸ್ ಒಡಿತಾ ಇದೆ ಅಂತ ಹೇಳಿ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಸುಳ್ಳು ಸುದ್ದಿ ಹಬ್ಬಿಸುವಂತ ಹಂತಕ್ಕೆ ತಲುಪಿಬಿಟ್ಟಿದ್ದಾರೆ. ಬಿಜೆಪಿಯ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಕಾಂಗ್ರೆಸ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಟ್ವಿಟರ್ನಲ್ಲಿ ಸಿಟಿ ರವಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಬಿಜೆಪಿಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದಕ್ಕೆ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿ ಸುಳ್ಳಾಗಿ ಸುದ್ದಿಯನ್ನ ಹಬ್ಸೋ ಕೆಲಸ ನಡೀತಾ ಇದೆ. ಆ ಹಂತಕ್ಕೂ ಕೂಡ ತಲುಪಿಬಿಟ್ಟಿದ್ದಾರೆ. ಸಮುದಾಯದ ಒಗ್ಗಟ್ಟನ್ನ ಕಾಂಗ್ರೆಸ್ ಒಡಿತಾ ಇದೆ ಅಂತ ಹೇಳಿ ಸಿಟಿ ರವಿ ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪನವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಲಿಂಗಾಯತರ ಬಗ್ಗೆ ಸಿಟಿ ರವಿ ಅಪಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಆ ವಿಚಾರವಾಗಿ ಮೂಡಿಗೆರೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಹೇಳಿಕೆ ಕೊಡಬಾರ್ದು, ಒಂದ್ ವೇಳೆ ಕೊಟ್ರೆ ಆ ತರ ತಪ್ಪಾಗ್ಬಿಡುತ್ತೆ, ಸಿಟಿ ರವಿ ಕರ್ಸ್ನಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರೋಕೆ ಒಂದು ಸಮುದಾಯ ಎರಡು ಸಮುದಾಯ ಕಾರಣ ಅಥವಾ ಅವರಿಗೆ ಪ್ರಾಮುಖ್ಯತೆ ಕೊಡಬಾರ್ದು, ಈ ಥರದ್ದೆಲ್ಲ ಮಾತನಾಡಕ್ಕೆ ಹೋಗಬಾರ್ದು. ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಎಲ್ಲ ಸಮುದಾಯದವರು ಮುಖ್ಯ, ಯಾರು ಯಾವ ಸಮುದಾಯದ ಬಗ್ಗೆನೂ ಮಾತಾಡಬಾರ್ದು ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಆ ಥರ ಹೇಳಿಕೆಗಳನ್ನು ಯಾರು ಕೊಡಬಾರ್ದು. ಆ ಥರ ಏನಾರು ಕೊಟ್ಟಿದ್ರೆ ತಪ್ಪು. ನಾನು ಅವ್ರ ಜೊತೆ ಮಾತಾಡ್ತೇನೆ. ಎಲ್ಲ ವರ್ಗದ ಜನ ಅದರ ಬೆಂಬಲದಿಂದಲೇ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರುವಂಥದ್ದು. ಈ ರೀತಿ ಮಾತುಗಳು ಯಾರಿಂದಲೂ ಬರಬಾರ್ದು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ. ಈಗ ಸಮುದಾಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೇಳಿಕೆಗಳನ್ನ ಕೊಡಬೇಕಾಗುತ್ತೆ, ಅದು ಎಲೆಕ್ಷನ್ ಟೈಮ್ನಲ್ಲಿ. ಸಿಟಿ ರವಿ ಅವರು ಬಹಳ ವಾಕ್ಚಾತುರ್ಯ ಹೊಂದಿರೋರು, ಬಟ್ ಇಂಥ ಎಡವಟ್ಟು ಯಾಕೆ ಮಾಡ್ಕೊಂಡ್ರು ಅಥವಾ ಅವ್ರು ಹೇಳ್ದಂಗೆ ಸುಳ್ಳು ಸುದ್ದಿ ಹಬ್ಬಿದೆಯೋ ಗೊತ್ತಿಲ್ಲ. ಇದು ಚುನಾವಣೆ ಮೇಲೆ ಬಿಜೆಪಿ ಮೇಲೆ ಯಾವ ತರ ಪರಿಣಾಮಗಳನ್ನ ಬೀರಬಹುದು ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ಈಗ ಚುನಾವಣೆ ಹೊಸ್ತಿಲಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ನಡೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅವ್ರು ಹೇಳಿದಾರೋ ಹೇಳಿಲ್ಲ ಅನ್ನುವಂಥದ್ದು ಸೆಕೆಂಡರಿ ಆಗುತ್ತೆ. ಆದರೆ ಈಗ ಮುಖ್ಯವಾಗಿ ಕಾಂಗ್ರೆಸ್ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದೆ ಅನ್ನುವಂಥದ್ದು ಸಿಟಿ ರವಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಾನು ಆ ರೀತಿಯಾಗಿ ಹೇಳಲೇ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಅದ್ರ ಜೊತೆಗೆ ಕೊಟ್ಟಿರುವಂತದ್ದು. ಮತ್ತೆ ಈಗಾಗಲೇ ಈಗ ಆ ಸಮುದಾಯ ಕೂಡ ಇದನ್ನ ಖಂಡಿಸ್ತಾ ಇರುವಂತದ್ದು. ಸಿಟಿ ರವಿ ಅವರ ಎಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅಲ್ಲಿ ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ರೀತಿಯಾಗಿ ಯಾರೇ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ತಪ್ಪು. ಮುಖ್ಯವಾಗಿ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರ ವಿಶ್ವಾಸದೊಂದಿಗೆ ನಾವು ನಡೀಬೇಕು. ಅಂತದ್ರಲ್ಲಿ ಈ ರೀತಿಯಾದ ಹೇಳಿಕೆ ಕೊಡೋದು ಸರಿ ಇಲ್ಲ. ನಾನು ಕೂಡ ಸಿಟಿ ರವಿ ಅವರನ್ನ ಕರೆದು ಮಾತಾಡ್ತೀನಿ ಅನ್ನೋ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ. ಸಿಟಿ ರವಿ ಅವರು ಈಗ ಈ ರೀತಿಯಾಗಿ ಹೇಳಿದಾರೋ ಬೇರೆ ಇರಬಹುದು, ಆದರೆ ಮುಖ್ಯವಾಗಿ ಈಗ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಕಡೆಗೆ ಶರ್ಮಿತಾ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಅಧಿಕಾರದಿಂದ ಇಳಿದ ನಂತರವಾಗಿ ಎಲ್ಲ ಒಂದು ಕಡೆಗೆ
ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಬಿಜೆಪಿಯಿಂದ ದೂರ ಉಳಿದಿದೆ ಅನ್ನುವಂಥದ್ದು ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆಗೆ ಕಾಂಗ್ರೆಸ್ ಕೂಡ ಇದನ್ನ ಲಾಭ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ನಾಯಕರ ಪ್ರತಿ ಚಲನವಲನಗಳನ್ನ ನಡವಳಿಕೆಗಳನ್ನ ಗಮನಿಸ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಏನಾದರೂ ಈ ರೀತಿಯಿಂದ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ಲಾಭ ಪಡ್ಕೊಳ್ಳುವಂತ ಒಂದು ಕೆಲಸದಲ್ಲೂ ಕೂಡ ಕಾಂಗ್ರೆಸ್ ನಿರತ ಆಗಬಹುದು. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಈ ರೀತಿಯಾದಂತಹ ತಂತ್ರಕ್ಕೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಆದರೆ ಈಗ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮಾತಾಗಿರಬಹುದು, ಮತ್ತೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರವನ್ನು ಖಂಡಿಸಿದ್ದಾರೆ, ಮತ್ತೆ ಸಮುದಾಯ ಕೂಡ ಇದನ್ನು ವಿಚಾರವನ್ನು ಖಂಡಿಸಿದೆ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆ ಮೇಲೂ ಕೂಡ ಇದು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ಯಡಿಯೂರಪ್ಪನವರ ವಿಚಾರ ಆದರೆ ಮತ್ತೊಂದು ಕಡೆ ಈಗಾಗಲೇ ವಸತಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಮತ್ತೆ BY ವಿಜೇಂದ್ರ ನಡುವಿನ ಕಿತ್ತಾಟ ಕೂಡ ಶುರುವಾಗಿದೆ. ಈಗ ಸಮುದಾಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಾಗಿ ಕಾರಣ ಆಗ್ತಿರೋದ್ರಿಂದಾಗಿ ಬಿಜೆಪಿಗೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನೇ ಒಂದು ರೀತಿ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಶರ್ಮಿತಾ, ಕೃಷ್ಣ, ಈ ಕ್ಷಣದ ಅಪ್ಡೇಟ್ಸ್ಗೆ. ಲಿಂಗಾಯತರಿಗೆ ಅಪಮಾನ ಮಾಡಿದಂತ ಆರೋಪದ ವಿಷಯವಾಗಿ ನಾನು ಯಾರಿಗೂ ಅಪಮಾನ ಮಾಡಿಲ್ಲ ಅಂತ MLC ರಘು ಆಚಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಲಿಂಗಾಯತ ಮಠಗಳ ಬಗ್ಗೆ ಗೌರವ ಇದೆ, ನಾನು ಒಡನಾಟವನ್ನ ಹೊಂದಿದ್ದೀನಿ, ನಾನು ಮೈಸೂರಿನ ಸುತ್ತೂರು ಮಠದಲ್ಲಿ ಬೆಳೆದವನು, ಯಾವುದೇ ಸಮುದಾಯ ಅವಮಾನಿಸುವಂತ ಉದ್ದೇಶ ನನಗಿಲ್ಲ, ನಾನು ಅಹಿಂದ ಪರ ಅಂತ MLC ರಘು ಆಚಾರ್ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ಆಡಿಯೋ ವೈರಲ್ ಆಗಿತ್ತು, ಅದು ಫೇಕ್ ಆಡಿಯೋ ಅಂತ ಅವ್ರು ಹೇಳಿದ್ದಾರೆ. ಫೇಕ್ ಆಡಿಯೋ ಮೂಲಕ ನನ್ನ ತೇಜೋವಧೆಗೆ ಸಂಚನ್ನು ರೂಪಿಸಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಅಲ್ಲಿಗೆ ಕ್ಷಮೆ ಕೇಳುವಂತ ಪ್ರಮೇಯನೂ ಇಲ್ಲ ಅಂತ ರಘು ಆಚಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಲಿಂಗಾಯತ ಮಠದಲ್ಲಿ ಫಸ್ಟ್ ಶುರುವಾಗಿದ್ದು ಅಲ್ಲಿಂದನೇ ಕಲ್ಚರ್ ಕಲಿಸಿತ್ತು. ಆ ಥರ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದವ್ರು ನಾನು. ಈ ಒಂದು ಅಹಿಂದ ಆದರೆ ಇನ್ನೊಂದು ಕಮ್ಯುನಿಟಿಗೆ ಯಾವತ್ತೂ ಹರ್ಟ್ ಮಾಡಿಲ್ಲ, ಮಾಡೋ ಪ್ರಶ್ನೆನೂ ಬರಲ್ಲ. ನಾನು ಲಿಂಗಾಯತ ಮಠದಲ್ಲೇ ಬೆಳೆದವನು, ಲಿಂಗಾಯತ ಪರನೇ ಇರುತ್ತೆ. ನಾನು 2 ಸರಿ ಎಲೆಕ್ಷನ್ ಗೆದ್ದಾಗ್ಲೂ ಯಾರೇ ನನ್ನ ಮನೆ ಬಾಗಿಲಿಗೆ ಬಂದರೂ ಯಾವ ಜಾತಿ ಅಂತ ಯಾವನ್ನೂ ಕೇಳಿಲ್ಲ. ಒಂದು ಸಂಸ್ಕೃತಿ ಕಲಿಸೈತೆ ನನ್ನ ಮಠ, ನಾವು ಆ ಮಠದಿಂದನೇ ಬಂದವರು. ನನ್ನ ಫೇಕ್ ಆಡಿಯೋ ಯಾರಿಗಾರ ಧೈರ್ಯ ಆಯಿತು, ನಾನಾಗಲೇ SP ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಗಲಿ ನೋಡೋಣ. ನನ್ನದೇ ಆಗಿದ್ರೆ ಆಡಿಯೋ ನಾನು ಹ್ಯಾಂಗ್ ಮಾಡಲಿ, ಏನೇ ಆದರೂ ತೊಂದರೆ ಇಲ್ಲ, ನಾನು ತಲೆಗೆಡ್ಸ್ಕೊಳಕ್ಕೆ ನಾನೇ ಎದ್ರಕೊಂಡು ಹೋದರೆ ಈ ದುಷ್ಟಶಕ್ತಿಗಳಿಗೆ ಇನ್ನು ಸಣ್ಣ ಜಾತಿಯವನು ಯಾರೂ ಬರಲ್ಲ, ಅಹಿಂದ ಮುಗಿದೋಗುತ್ತೆ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಬಡವ್ರ ಪ್ರಶ್ನೆ. ಯಾವ ಥರ ಜಾತಿ ಕೇಳಿದ್ದು ನೋಡಿ ತೋರಿಸ್ತೀನಿ ನನಗೆ, ಹೇಳೋಣ 2 ಟರ್ಮ್ ಇದ್ನಲ್ಲಿ ಫೇಕ್ ಆಡಿಯೋ ಮಾಡಿ ಇವೆಲ್ಲ ಮಾಡಿ ಚುನಾವಣೆ ಮಾಡಿದ್ರೆ ಚುನಾವಣೆ ಮಾಡೋಣ ಬಿಡ್ರಿ, ಏನಾಗುತ್ತೆ? ಗೆಲುವು ಸೋಲು ಇದ್ದಿದ್ದೆ, ತಪ್ಪೇನೈತೆ ಅದ್ರಾಗ? ನಾನು ಚುನಾವಣೆ ನಿಂತ್ಕೊತಾ ಇದ್ದೀನಿ ಚಿತ್ರದಿಂದ, ಅದು ಏನಾಗುತ್ತೆ ನೋಡೇ ಬಿಡ್ತೀವಿ. ಈ ರಾಜ್ಯದಲ್ಲಿ ಲಿಂಗಾಯತ ಮಠದಲ್ಲಿ ಫಸ್ಟ್ ಶುರುವಾಗಿದ್ದು ಅಲ್ಲಿಂದನೇ ಕಲ್ಚರ್ ಕಲಿಸಿತ್ತು. ಆ ಥರ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದವ್ರು ನಾನು. ಈ ಒಂದು ಅಹಿಂದ ಆದರೆ ಇನ್ನೊಂದು ಕಮ್ಯುನಿಟಿಗೆ ಯಾವತ್ತೂ ಹರ್ಟ್ ಮಾಡಿಲ್ಲ, ಮಾಡೋ ಪ್ರಶ್ನೆನೂ ಬರಲ್ಲ. ನಾನು ಲಿಂಗಾಯತ ಮಠದಲ್ಲೇ ಬೆಳೆದವನು, ಲಿಂಗಾಯತ ಪರನೇ ಇರುತ್ತೆ. ನಾನು 2 ಸರಿ ವೆಲ್ಕಮ್ ಬ್ಯಾಕ್. ಹಾಸನ JDS ಟಿಕೆಟ್ ಯಾರಿಗೆ ಅನ್ನೋ ಒಂದು ಕನ್ಫ್ಯೂಷನ್ ಜೊತೆಗೆ ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಹಾಸನ JDS ಟಿಕೆಟ್ಗೆ ರಾಜೇಗೌಡರ ಎಂಟ್ರಿ ಹಿನ್ನೆಲೆಯಲ್ಲಿ KM ರಾಜೇಗೌಡರಿಗೆ ರೆಡಿ ಇರಿ ಅಂತ ನಾನು ಹೇಳಿದ್ದೀನಿ ಅಂತ ಮಾಜಿ CM ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೇಗೌಡರ ಬಗ್ಗೆ ದೇವೇಗೌಡರ ಮುಂದೆ ಚರ್ಚೆ ಆಗಿದೆ, ಆದರೆ ದೇವೇಗೌಡರು ಹಾಗೇನೆ ರೇವಣ್ಣ ಜೊತೆ ಚರ್ಚೆ ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು, JDS ಪಕ್ಷದ ಅಭ್ಯರ್ಥಿ ಯಾರನ್ನು ಮಾಡಬೇಕು ಅಂತ ಹೇಳಿ ಫೈನಲ್ ಮಾಡ್ತೀವಿ, ಒಂದು 10 ದಿವಸದ ಒಳಗೆ ಫೈನಲ್ ಆಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೂ ಅಸಮಾಧಾನ ಆಗದ ರೀತಿಯಲ್ಲಿ ಎಲ್ಲರ ಜೊತೆನೂ ಚರ್ಚೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿನೇ ಒಳ್ಳೆ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಕ್ಕೆ ದೇವೇಗೌಡರು ಸಮರ್ಥರಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ, ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮಾನಸಿಕವಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ, ನಿಮ್ಮ ಸಿದ್ಧತೆ ಏನು ಅಂತಕ್ಕಂಥ ಕೇಳಿದ್ದೇನೆ. ಅವರ ಹೆಸರು ಕೆಲವರು ಚರ್ಚೆ ಮಾಡಿದ್ದಾರೆ, ದೇವೇಗೌಡರ ಮುಂದೆ ಚರ್ಚೆ ಆಗಿರೋದು ನಿಜ. ಹಾಗಂತ ಹೇಳಿ ಅದೇ ಫೈನಲ್ ಅಂತಕ್ಕಂಥದ್ದು ಏನಿಲ್ಲ. ಅಲ್ಲಿ ಅಂತಿಮವಾಗಿ ನಾನು ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅಲ್ಲಿ ನನಗೆ ಯಾರನ್ನು ಸೋಲಿಸಬೇಕು ಅನ್ನೋದಲ್ಲ, ನನ್ನ ಅಭ್ಯರ್ಥಿ ಗೆಲ್ಲಬೇಕಲ್ಲಿ, ಸೂಕ್ತವಾದ ಅಭ್ಯರ್ಥಿ ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಮಾಹಿತಿ ನಾನು ಸಂಗ್ರಹ ಮಾಡಿದ್ದೇನೆ. ಅದನ್ನು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ರೇವಣ್ಣ ಅವ್ರ ಜೊತೆನೂ ಚರ್ಚೆ ಮಾಡಿ ಸಮರ್ಥವಾದಂಥ ಅಭ್ಯರ್ಥಿ ಚುನಾವಣೆ ನಿಲ್ಲಿಸ್ತೀನಿ. ಇಲ್ಲಿ ಚುನಾವಣೆ ನಾನು ಅಭ್ಯರ್ಥಿ ಗೆಲ್ಲಬೇಕು, ನನಗೆ ಅಭ್ಯರ್ಥಿ ಗೆಲ್ಲಕ್ಕೆ ತೀರ್ಮಾನ ಆಗಬೇಕು, ನನ್ನ ಕಾರ್ಯಕರ್ತರು ಬಲಿಪಶುವಾಗಬಾರದು. ಇನ್ನು ಹಾಸನದಲ್ಲಿ JDS ಟಿಕೆಟ್ ಗೊಂದಲದ ಮಧ್ಯೆ ಸ್ವರೂಪ್ ಅಬ್ಬರದಲ್ಲಿ ಪ್ರಚಾರವನ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅಬ್ಬರದ ಪ್ರಚಾರ ನಡೀತಾ ಇದೆ. ಪಂಚರತ್ನ ಯಾತ್ರೆ ನಡುವೆ ಅತ್ತ ಸ್ವರೂಪ್ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ದಾರೆ. ನೂರಾರು ಬೆಂಬಲಿಗರ ಜೊತೆಯಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸ್ವರೂಪ್. ಭವಾನಿ ರೇವಣ್ಣ ಹಿಂದೆ ಸರಿಯುತ್ತಲೇ ಆಕ್ಟಿವ್ ಆಗಿದ್ದಾರೆ ಸ್ವರೂಪ್. ರಾಜೇಗೌಡ ಹೆಸರು ಪ್ರಸ್ತಾಪ ಆಗ್ತಲೇ
ಮತ್ತಷ್ಟು ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ ಸ್ವರೂಪ್. ಮನೆಯಲ್ಲಿದ್ದ ಗ್ಯಾಸ್ ಪೈಪ್ ಲೀಕ್ ಆಗಿ 2 ಸಿಲಿಂಡರ್ ಬ್ಲಾಸ್ಟ್ ಆಗಿವೆ. ಈ ಘಟನೆ ಬೆಂಗಳೂರಿನ HSR ಲೇಔಟ್ ಮದೀನಾ ಮಸೀದಿ ಬಳಿಯಲ್ಲಿ ನಡೆದಿದೆ. ಮನೆಯೊಳಗೆ ಇದ್ದ 2 ಅಡುಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು, ಸ್ಫೋಟದ ತೀವ್ರತೆಗೆ ಮನೆಯೊಳಗಿದ್ದ ಕೆಲ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಈ ಘಟನೆಯಲ್ಲಿ 2 ಮಹಿಳೆಯರಿಗೆ ಗಂಭೀರ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಬಿಬಿಎಂಪಿ ಕಾಮಗಾರಿ ವೇಳೆ ಪೈಪ್ ಲೈನ್ಗೆ ಡ್ಯಾಮೇಜ್ ಆಗಿದ್ದು, ಆ ಬಳಿಕ ಗ್ಯಾಸ್ ಲೀಕ್ ಆಗಿ ಮನೆಯಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಿಗ್ಗದ ಋಷ್ಯಶೃಂಗೇಶ್ವರ ಜಾತ್ರೆಗೆ ಮುಸ್ಲಿಮರಿಗೆ ನಿರ್ಬಂಧವನ್ನ ಹೇರಬೇಕು, ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿ ವಿವಿಧ ಹಿಂದೂ ಪರ ಸಂಘಟನೆಯವರು ತಹಶೀಲ್ದಾರ್ಗೆ ಮನವಿಯನ್ನ ಮಾಡಿಕೊಂಡಿವೆ. ಮುಜರಾಯಿ ಇಲಾಖೆ ಅಧೀನದಲ್ಲಿ ದೇವಸ್ಥಾನ ಇದೆ. ಕಿಗ್ಗಾದಲ್ಲಿ ಇದೆ 19ನೇ ತಾರೀಕು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಹಿಂದೂ ಸಂಘಟನೆಯವರು ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ.